ದೇವದಾಸಿ ಮಕ್ಕಳನ್ನ ಮದುವೆ ಆಗಿರ್ತಾರೆ, ಅವ್ರಿಗೆ ಇನ್ನೂ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅಪ್ಲಿಕೇಶನ್ ಆಗಿರ್ತೀವಿ ಸರ್. ಸುಮಾರು 5 ವರ್ಷ 3 ವರ್ಷವರೆಗೂ ಕೂಡ ಇನ್ನೂ ಕೂಡ ಒಬ್ಬರದ್ದು ಕೇಳ್ತಾ ಇದೆ 2018 ಇಂದನೂ ಬಿಡುಗಡೆ ಸುಮಾರು ಸರ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ಸರ್. ಮಾಸಾಸನೆ ಕೂಡ ಹಾಗೆ ಆಗ್ತಾ ಇದೆ ಸರ್. ದೇವದಾಸಿ ತಾಯಂದ್ರ ಮಕ್ಕಳು ಸರ್ ಮದುವೆ ಪ್ರೋತ್ಸಾಹನ ಒಂದು ಹೆಣ್ಣು ಮಕ್ಕಳ ಮದುವೆ ಆಗಿದ್ರೆ 5 ಲಕ್ಷ ಬರುತ್ತೆ ಸರ್, ಗಂಡು ಮಗನ ಮದುವೆ ಆಗಿದ್ರೆ 3 ಲಕ್ಷ ಬರುತ್ತೆ ಸರ್. ಅದನ್ನ ಅಪ್ಲಿಕೇಶನ್ ಹಾಕಿದ್ವಿ ಸರ್, ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಇವತ್ತಿ ಕೂಡ 3 ವರ್ಷ ಆದರೂ ಆಗುತ್ತೆ ಸರ್, 4 ವರ್ಷ ಆದರೂ ಆಗುತ್ತೆ. ಸರಿಯಾದ ರೀತಿಯಲ್ಲಿ ನಮ್ಗೆ ಆ ದುಡ್ಡನ್ನು ಬಿಡುಗಡೆ ಆಗ್ತಾ ಇಲ್ಲ ಸರ್. ಹಾಗಾಗಿ ಮಾಸಾಸನ ಕೂಡ ಹಾಗೆ ಆಗ್ತಾ ಇದೆ ಸರ್. ಅಂದ್ರೆ ಈಗ 5 ತಿಂಗಳು ಮಾಸಾಸನ ಬರಬೇಕಾಗಿರ್ತೈತೆ ಸರ್, ಅದ್ರಾಗ 3 ತಿಂಗಳು ಹಾಕ್ತಾರೆ ಸರ್, 2 ತಿಂಗಳು ಹೋಗೇ ಬಿಡುತ್ತೆ ಸರ್. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಷ್ಟು ದುಡ್ಡುಗಳು ಮಾಡ್ಕೊಂಡಿರ್ತೀರಾ, ಬೇರೆ ಬೇರೆ ಏನನ್ನಕ್ಕೋ ಡೈವರ್ಟ್ ಮಾಡ್ತೀರಾ, ಓಟ್ಗಳು ಹಾಕ್ಸ್ಕೊಂತೀರಾ. ಈ ಥರ ಮಾಡೋದು ತಪ್ಪು ತಾನೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ಜೀವನದಲ್ಲಿ ಯಾರು ಬರ್ತಾರೆ ಮುಂದೆ? ಈಗ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್, ಹುಡುಕ್ರಿ ಲ್ಯಾಂಡ್ ಅಂತ ಹೇಳ್ತಾರೆ ಸರ್. ನಾವು ಲ್ಯಾಂಡ್ ಹೋದ್ರೆ ಅಲ್ಲಿ ಸರ್ಕಾರದಿಂದ ಕೊಡೋದು 20 ಲಕ್ಷ ಮಾತ್ರ ನಮ್ಮದು ಮಿನಿಮಮ್ ಅಮೌಂಟ್ ಅಂತ ಹೇಳ್ತಾರೆ ಸರ್. ಅಲ್ಲಿ ಲ್ಯಾಂಡ್ ರೇಟ್ ನೋಡಿದ್ರೆ 70-80 ಲಕ್ಷ ಲ್ಯಾಂಡ್ ರೇಟ್ ಇದೆ ಸರ್. ಭೂ ಮಾಲೀಕರು ಕೊಡಾಕ್ ಮುಂದೆ ಬಂದ್ರು ಕೂಡ 4-5 ವರ್ಷ ಗಂಟೆ ಲ್ಯಾಂಡ್ ಅಮೌಂಟನ್ನು ರಿಲೀಸ್ ಮಾಡೋದಿಲ್ಲ ಸರ್. ಹಾಗಾಗಿ ಯಾವ ಭೂ ಮಾಲೀಕರು ಕೂಡ ನಮಗೆ ಲ್ಯಾಂಡ್ ಕೊಡಾಕ್ ಮುಂದೆ ಬರ್ತಾ ಇಲ್ಲ ಸರ್. ಸರ್ಕಾರದ ಲ್ಯಾಂಡ್ಗಳು ಸುಮಾರು ಅದಾವೆ ಸರ್, ಅವನನ್ನು ಸರ್ಕಾರ ಸರ್ವೆ ಮಾಡಿ ಅದನ್ನೇ ಭೂಮಿಯನ್ನು ನಮ್ಮ ದೇವದಾಸಿ ತಾಯಂದ್ರಿಗೆ ಕೊಟ್ಟರಂದ್ರೆ ನಮ್ಮ ಜೀವನಕ್ಕೆ ಒಂದು ಆಧಾರವಾಗುತ್ತೆ. ನಾವು ಗೌರವಯುತವಾದಂಥ ಜೀವನ ನಡೆಸಕ್ಕೆ ಒಂದು ನಮ್ಗೆ ಅವಕಾಶ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲರಿಗೆ ಮಾಡ್ಬೇಕು.